ಅಸೆಂಬ್ಲಿ ಸೋಲಿನ ಬೆನ್ನಲ್ಲೇ ಈಗ ಸಿಎಂಗೆ ಮಾಜಿ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಶಿಗಾವಿ ಕ್ಷೇತ್ರಕ್ಕೆ ಬಾಕಿ ಉಳಿದ ಅನುದಾನ ಬಿಡುಗಡೆಗಾಗಿ ಪತ್ರವನ್ನ ಬರೆದಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಶಿಗಾವಿ ಕ್ಷೇತ್ರಕ್ಕೆ 300 ಕೋಟಿ ಅನುದಾನ ಕೊಟ್ಟಿದ್ವಿ. ಈಗ ಕೆಲ ಕಾಮಗಾರಿ ಕೆಲಸ ಸ್ಥಗಿತ ಆಗಿದೆ. ಕೆಲ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಆ ಕಾಮಗಾರಿ ಪೂರ್ಣಗೊಳಿಸಿ ನಿಮ್ಮ ಅಭ್ಯರ್ಥಿಯೇ ಸದ್ಯ ಈ ಕ್ಷೇತ್ರ ಶಾಸಕರಾಗಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ನೀವು ಕೊಟ್ಟಂತ ಭರವಸೆಯಂತೆ ಕಾಮಗಾರಿ ಪೂರ್ಣ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಕೂಡಲೇ ಬಾಕಿ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪತ್ರವನ್ನ ಬರೆದಿರುವಂತದ್ದು. ಹಾಲಿ ಸಿಎಂಗೆ ಮಾಜಿ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಅಸೆಂಬ್ಲಿ ಸೋಲಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪತ್ರವನ್ನ ಬರೆದಿರುವಂತದ್ದು. ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿ ಅವರು ಈ ಬಾರಿ ಶಿಗಾವಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆದರೆ ಅಂದುಕೊಂಡಂತೆ ಯಾವುದೂ ಕೂಡ ಆಗಲಿಲ್ಲ. ಲಿಂಗಾಯತ ಮತಗಳು ಕೈ ಹಿಡಿಲಿಲ್ಲ, ಮುಸಲ್ಮಾನ್ ಮತಗಳು ಕೂಡ ಕೈ ಹಿಡಿಲಿಲ್ಲ. ಸೊ ಈ ಬಾರಿ ಬೊಮ್ಮಾಯಿ ಅವರ ಕನಸು ನುಚ್ಚುನೂರಾಗಿದೆ. ಸೊ ಇದೇ ಸಂದರ್ಭದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ ಸಂಸದ ಬೊಮ್ಮಾಯಿ ಅವರು. ಏನಂತಂದ್ರೆ ಶಿಗಾವಿ ಕ್ಷೇತ್ರಕ್ಕೆ ಬಾಕಿ ಉಳಿದಿರುವಂತಹ ಹಣವನ್ನ ಬಿಡುಗಡೆ ಮಾಡಿ ಅಂತ ಪತ್ರವನ್ನ ಬರೆದಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಶಿಗಾವಿ ಕ್ಷೇತ್ರಕ್ಕೆ 300 ಕೋಟಿ ಅನುದಾನವನ್ನ ಕೊಟ್ಟಿದ್ವಿ ನಾವು. ನೀವೆಷ್ಟು ಕೊಡ್ತೀರಾ ನೋಡಿ. ಈಗ ಕೆಲ ಕಾಮಗಾರಿ ಎಲ್ಲ ಸ್ಥಗಿತ ಆಗೋಗ್ಬಿಟ್ಟಿದೆ, ಅರ್ಧಂಬರ್ಧ ಆಗೋಗ್ಬಿಟ್ಟಿದೆ. ಕೆಲ ಕಾಮಗಾರಿ ಅಲ್ಲಲ್ಲೇ ನಿಂತು ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾವು ಆ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಅವರೇ ಇಲ್ಲಿನ ಶಾಸಕರಾಗಿರೋದ್ರಿಂದ ಚುನಾವಣಾ ಸಂದರ್ಭದಲ್ಲಿ ನೀವು ಕೊಟ್ಟಂತ ಭರವಸೆಯನ್ನ ಉಳಿಸ್ಕೊಳ್ಳಿ, ಕಾಮಗಾರಿ ಪೂರ್ಣ ಮಾಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಕೇಂದ್ರ ಸಚಿವರು. ಕೂಡಲೇ ಬಾಕಿ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಸದರಾಗಿರುವಂತಹ ಬೊಮ್ಮಾಯಿ ಅವರು ಪತ್ರವನ್ನ ಬರೆದಿದ್ದಾರೆ. ಸೊ ಈ ಪತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ರಿಯಾಕ್ಟ್ ಮಾಡ್ತಾರೆ? ಈ ಹಿಂದೆ ಇದ್ದಂತಹ ಸರ್ಕಾರದಲ್ಲಿ 300 ಕೋಟಿಯಷ್ಟು ಅನುದಾನವನ್ನ ಬಿಡುಗಡೆ ಮಾಡಿದ್ರು. ಈಗ ಸಿದ್ದರಾಮಯ್ಯನವರ ಸರ್ಕಾರ ಇರೋದ್ರಿಂದ ಎಷ್ಟು ಕೋಟಿ ಅನುದಾನ ಬಿಡುಗಡೆ ಆಗತ್ತೆ? 300 ಕೋಟಿ ಆಗುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಆಗುತ್ತಾ ಅಥವಾ ಅದಕ್ಕಿಂತ ಕಡಿಮೆ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ. ಒಟ್ಟಾರೆಯಾಗಿ ಮಾಜಿ ಹಾಗೆ ಹಾಲಿಗಳ ನಡುವೆ ಅನುದಾನ ವಾರ್ ಅನ್ನೋದು ಈಗ ತಾನೇ ಆರಂಭ ಆಗಿದೆ. ನೋಡ್ಬೇಕಾಗತ್ತೆ ಶಿಗಾವಿ ಕ್ಷೇತ್ರಕ್ಕೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಎಷ್ಟು